ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಧನುಪ್ರಿಯ. ಇವತ್ತು ನಮ್ಮ ಮನೇಲಿ ಹಬ್ಬ ಆಗಿರೋದ್ರಿಂದ ನಾವು ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿದ್ದೆ. ನಾನು ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ಎಲ್ಲ ಅಡುಗೆ ಎಲ್ಲ ಮಾಡಿದರು. ನಮ್ಮನೇಲಿ ಇವತ್ತು ಏನು ಸ್ಪೆಷಲ್ ಅಂದರೆ ಕಿಚಡಿ. ನನಗಂತೂ ಕಿಚಡಿ ಸ್ಮೆಲ್ ಅಂದರೆ ತುಂಬಾ ಇಷ್ಟ. ಅದು ಒಂಥರ ಫ್ಲೇವರ್ ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ಸಾಂಬಾರು ಮಾಡಿದ್ವಿ. ಇದಕ್ಕೆ ನಾವು 5 ಥರದ ತರಕಾರಿ ಹಾಕ್ಬಿಟ್ಟು ಸಾರು ಮಾಡ್ತೀವಿ ಈ ಹಬ್ಬಕ್ಕೆ. ಹಾಗಾಗಿ ಅಮ್ಮ ಆಲ್ರೆಡಿ ಅಡುಗೆ ಎಲ್ಲ ಮಾಡಿದರು, ನಾನೇನು ಮಾಡಲಿಲ್ಲ. ಅಮ್ಮನೇ ಮಾಡೋದಿದೆಲ್ಲ, ನನಗೆ ಗೊತ್ತೂ ಆಗೋದಿಲ್ಲ. ಅದಾದಮೇಲೆ ರೈಸ್ ಮಾಡಿದ್ವಿ. ನಮ್ಮ ಮನೇಲಿ ಯಾವಾಗ್ಲೂ ತಿಂಡಿನೇ ಮಾಡೋದು ಬೆಳಗ್ಗೆ ನಾಷ್ಟಕ್ಕೆ. ಇವತ್ತು ಮಾತ್ರ ಅಡುಗೆ ಮಾಡ್ತೀವಿ, ಯಾಕೆಂದರೆ ಹಬ್ಬ ಇರೋದ್ರಿಂದ. ನಾನು ಕಾಯಿ ತುರಿದ್ಬಿಟ್ಟು ಬೆಲ್ಲ ಹಾಕಿದ್ದೆ, ಯಾಕೆಂದರೆ ಕಾಯಿ ರಸಕ್ಕೆ ಅಂತ ಅಂದ್ಬಿಟ್ಟು ಕಿಚಡಿಗೆ ಹಾಕ್ಕೊಂಡು ತಿನ್ನೋದಕ್ಕೆ. ಇದು ಒಂದೇ ನಾನು ಮಾಡಿದ್ದು, ಇನ್ನೇನು ಮಾಡಿರಲಿಲ್ಲ. ಅಮ್ಮನೇ ಎಲ್ಲ ಮುಗಿಸಿದ್ರು ಅಡುಗೆ ಕೆಲಸ. ನಾನು ಪೂಜೆಗೆ ಮಾತ್ರ ರೆಡಿ ಮಾಡ್ಕೊಂಡಿದ್ದೆ. ಅದಾದಮೇಲೆ ನನಗೆ ತುಂಬಾ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ನೋಡಿ ಟ್ಯಾಟೂ ಹಾಕಿದ್ದೀನಿ. ನನಗೆ ಸಿಟ್ಟು ಮಾಡೋ ಥರ ಮಾತಾಡ್ತಾಯಿದ್ರು, ಅದಕ್ಕೇ ಈ ಟ್ಯಾಟೂ ಅವ್ರ ಕೈಗೆ ಬಿತ್ತು. ಅದಾದಮೇಲೆ ದೇವರಿಗೆ ಸ್ವಲ್ಪ ನೈವೇದ್ಯ ಇಡಬೇಕಾಗಿತ್ತು. ಅದಕ್ಕೆ ಮಾಡಿರೋ ಅಡುಗೆನ ದೇವರಿಗೆ ಮೊದಲು ನೈವೇದ್ಯ ಮಾಡಿ ಅದಾದಮೇಲೆ ಪೂಜೆ ಮಾಡಿದ್ವಿ. ನಮ್ಮನೆಯವರು ಶಾಪ್ಗೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೆ ನಾವು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟಕ್ಕೆ ಕುತ್ಕೊಂಡ್ವಿ. ನಾವು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದು. ಯಾರೆಲ್ಲ ಈ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾವಂತೂ ಇದೇ ಥರ ಹಬ್ಬ ಮಾಡೋದು. ಅದಾದಮೇಲೆ ನಾನು ನಮ್ಮ ಮನೆಯವರು ಕೆಳಗೆ ಕುತ್ಕೊಂಡು ಊಟ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೆಳಗೆ ಕೂತಿದ್ವಿ. ನನಗೆ ಈ ಥರ ಎಲ್ಲ ಹಬ್ಬ ಮಾಡೋದಂದರೆ ತುಂಬಾ ಇಷ್ಟ. ಯಾಕೆ ಅಂದರೆ ನಮ್ಮ ಮನೇಲಿ ಈ ಥರ ಎಲ್ಲ ಏನೂ ಹಬ್ಬ ಮಾಡ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಈ ಥರನೂ ಹಬ್ಬ ಮಾಡ್ತಾರೆ, ಈ ಥರ ನೆಲದ ಮೇಲೆಲ್ಲ ಕೂತ್ಕೊಂಡು ಊಟ ಮಾಡಬೇಕು ಅಂತ ಅಂದ್ಬಿಟ್ಟು. ನನಗೆ ಗೊತ್ತೇ ಇರಲಿಲ್ಲ, ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ ನೋಡ್ತಿರೋದು. ಲಾಸ್ಟ್ ಟೈಮು ನಾವು ಮದುವೆ ಆಗಿ 1 ವಾರಕ್ಕೆಲ್ಲ ಈ ಹಬ್ಬ ಬಂದಿತ್ತು. ನಾವಿಬ್ಬರು ಊಟ ಮಾಡಾದ್ಮೇಲೆ ನಮ್ಮ ಮನೆಯವ್ರು ಶಾಪ್ಗೆ ಹೋದ್ರು. ಅದಾದಮೇಲೆ ಅಮ್ಮವರು ಕೂಡ ಊಟ ಮಾಡಿದ್ರು, ನಮ್ಮಮ್ಮನೂ ಬಂದಿತ್ತು. ಹಬ್ಬಕ್ಕೆ ಇವರು ಕೂಡ ಬಂದಿದ್ದರು. ಎಲ್ಲರೂ ನೋಡಿ ಹೇಗೆ ಆಡ್ತಿದ್ದಾಳೆ ಪಾಪು ಅಂತ ಅಂದ್ಬಿಟ್ಟು. ಆಮೇಲೆ ಇವರು ಊಟ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತಿದ್ವಿ. ಶನಿವಾರ ಸೃಷ್ಟಿ ಹಬ್ಬ ಮುಗಿಸ್ಕೊಂಡು ಭಾನುವಾರ ಆಗ್ತಿದ್ದಂಗೆ ನಾವು ಹೊರಟಿದ್ದೆ ಕೋಳಿ ಅಂಗಡಿ ಕಡೆಗೆ. ಇವರು ನಮಗೆ ಕಾಲ್ ಮಾಡಿದರು, ಕ್ರ್ಯಾಬ್ ಬಂದಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಸರಿ ಅಂತ ಅಂದ್ಬಿಟ್ಟು ತೊಗೊಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇದು 1.5 kg ಏನೋ ಇತ್ತು. ಅದಾದಮೇಲೆ ಇದನ್ನು ತೊಗೊಂಡ್ವಿ. ಅವರು ಕ್ಲೀನ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅದು ಕುಗ್ತಾ ಇತ್ತು. ಅಂದರೂ ಕ್ಲೀನ್ ಮಾಡಿದ್ರು, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು. ಇದನ್ನು ಕ್ಲೀನ್ ಮಾಡಿಸ್ಕೊಂಡು ಅದಾದಮೇಲೆ ಚಿಕನ್ನು ತೊಗೊಂಡು ನಾವು ಹೊರಟಿದ್ದೆ ಮನೆ ಕಡೆಗೆ. ನಾವು ಸ್ಯಾಟರ್ಡೇನೇ ಮೂವಿ ಟಿಕೆಟ್ಸ್ ಬುಕ್ ಮಾಡಿದ್ವಿ. ಅದು ನಮಗೆ ನೆನಪೇ ಇರಲಿಲ್ಲ. ನಾವು ಮನೆಗೆ ಹೋದಾಗ 12:30 ಆಗಿತ್ತು. ಅದಾದಮೇಲೆ ನೋಡಿದ್ರೆ ಗೊತ್ತಾಯಿತು, ನೋಟಿಫಿಕೇಷನ್ ಬಂತು, ಮೂವಿ ಟಿಕೆಟ್ ಬುಕ್ ಮಾಡಿದ್ದೀವಲ್ಲ ಅಂತ ಪಟ ಅಂತ ಮೂವಿಗೆ ರೆಡಿಯಾಗಿ ನಾನು ನಮ್ಮ ಮನೆಯವ್ರು ಇಬ್ಬರೂ ಹೊರಟ್ವಿ. ನನಗಂತೂ ಈಚೆ ಓಡಾಡೋದು ಅಂದರೆ ತುಂಬಾ ಇಷ್ಟ. ನನಗೆ ಹೊರಗಡೆ ಹೋಗೋದು, ಈ ಥರ ಸುತ್ತಾಡೋದಂದರೆ ತುಂಬಾ ಇಷ್ಟ. ಅದಕ್ಕೆ ನಮ್ಮ ಮನೆಯವ್ರು ಯಾವಾಗೂ ಮೂವಿ ಕರ್ಕೊಂಬರ್ತಾರೆ. ಮೂವಿ ಅಂತೂ ಚೆನ್ನಾಗಿತ್ತು. ಮೂವಿ ನೋಡಿಕೊಂಡು ನಾವು ಸೀದಾ ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಅಡುಗೆ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು. ತಿಂದು ಮಲ್ಕೊಂಡ್ವಿ.